ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ, ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ದೇರ್ ಇನ್ ಮ್ಯಾನ್. ಅಂದ್ರೆ ನಾವು ಹೇಳ್ಕೊಟ್ಟು ನಿಮ್ಮನ್ನು ಉದ್ಧಾರ ಮಾಡ್ತಾ ಇದ್ದೀವಿ ನಾವೇನಾದ್ರು ಅನ್ಕೊಂಡ್ರೆ ಅದು ನಮ್ಮ ಭ್ರಮೆ ಅಷ್ಟೇ. ನೀವೆಲ್ಲ ಕೆಂಡ ಬೂದಿ ಮುಚ್ಚಿದೆ ಅಷ್ಟೇ. ಅದನ್ನ ಒಂಚೂರು ಊರ್ಫುದ್ರೆ ಸಾಕು, ನಿಗಿ 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 ಅಂತ ನೀವೆಲ್ಲ ಪ್ರಜ್ವಲಿಸ್ತೀರ. ಆ ಸಾಮರ್ಥ್ಯ ಇದೆ. ಮೊದಲನೇದು, ಈ ಒಂದು ತರಬೇತಿ ಕಾರ್ಯಕ್ರಮದ ಮೂಲಕ ನಿಮ್ಮನ್ನೆಲ್ಲ ಪರಿಚಯ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ, ವೈಯಕ್ತಿಕವಾಗಿ ಅದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಜೀವನ ಅನ್ನೋದೇ ಒಂದು ಪಯಣ. ಇದರಲ್ಲಿ ಬಹಳಷ್ಟು ಜನರನ್ನ ನಾವು ಭೇಟಿ ಆಗ್ತೀವಿ. ಕೆಲವರು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಕೆಲವರನ್ನು ನಾವು ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಹೀಗೆ ಇದು ಇಟ್ಸ್ ಎ ಪ್ರೋಸೆಸ್, ಲರ್ನಿಂಗ್ ಪ್ರೋಸೆಸ್. ಹಾಗಾಗಿ ಯಾರೂ ಇಲ್ಲಿ ಮೇಲ್ನೋರಿಲ್ಲ, ಯಾರೂ ಇಲ್ಲಿ ಕೆಳಗಡೆ ಇಲ್ಲ. ಆ ಜ್ಞಾನ ಒಂದು ಮಟ್ಟಕ್ಕೆ ಬಂದಾಗ, ಅಂದರೆ ವಾಟರ್ ಸೆಟಲ್ಸ್ ಎಟ್ ಎ ಕಾಮನ್ ಲೆವೆಲ್ ಅಂತ ನಾವೆಲ್ಲ ಓದಿರ್ತೀವಲ್ಲ, ಆವಾಗ ಎಸ್, ನಾವೆಲ್ಲ ಈಕ್ವಲ್ ಅನ್ನೋ ಒಂದು ಭಾವನೆ ಬರುತ್ತೆ. ನಾವೆಲ್ಲ ಪಾದರಸ ಅಂತ ಕೇಳಿದ್ದೀವಿ, ಪಾದರಸದಂಥ ವ್ಯಕ್ತಿತ್ವ ಅಂತ ನೋಡಿಲ್ಲ ಅಲ್ವಾ? ಅದನ್ನ ಅರ್ಶನ್ ನೋಡಿದ್ರೆ ತಿಳ್ಕೊಬೋದು ನಾವು. ಯಾಕೆಂದರೆ ಅವನು ಒಂದು ಕಡೆ ಸುಮ್ಮನೆ ಇರಲ್ಲ, ಮತ್ತೆ ಅಷ್ಟೊಂದು ಜ್ಞಾನ, ಅಷ್ಟೊಂದು ವಿಚಾರ. ಮತ್ತೆ ಅವನು ಹೇಗೆ ಅಂದರೆ ಉಪೇಂದ್ರ ಇದ್ದಂಗೆ, ಫಿಲ್ಟರ್ ಇಲ್ಲ ಅವನಿಗೆ. ಏನು ಬರುತ್ತೆ ಅದೇ ಮಾತು, ಗುಂಡು ಗುಂಡು ಹೊಡೆದಾಗ ಮಾತಾಡ್ತಾನೆ. ನನಗೆ ಎಷ್ಟೋ ಸರಿ ಬೈದಿದೆ, ಸರಿ ಇಲ್ಲ ಸರ್ ನೀವು, ನನಗೇನು ಬೇಜಾರಾಗ್ತದೆ. ಯಾಕೆಂದ್ರೆ ಹರ್ಷ ಏನು ಅಂತ ನನಗೆ, ನಾನು ಸರಿಸುಮಾರಾಗಿ 2004ಕ್ಕೆ ಮೈಸೂರು ಆಕಾಶವಾಣಿಗೆ ಬಂದಾಗ 6-7 ಪರಿಚಯ ಆದ. NIE ಕಾಲೇಜಲ್ಲಿ ಇದ್ದಾಗ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದ. ಪುಸ್ತಕಗಳು ಬರೆದಿದ್ದಾನೆ. ಮತ್ತು ನನಗೆ ತುಂಬ ಖುಷಿ ಅನಿಸೋದು ಏನು ಅಂತಂದರೆ, ನಾನು ಅವ್ನಿಗೆ ಹೇಳಿದೆ, ಅವನೊಬ್ಬ ಒಳ್ಳೆ ಲೇಖಕ. ನಮ್ಮ ಬಾನುಲಿ ಕೃಷಿಕರದ್ದು 30 ಸರಣಿಗಳನ್ನೇ ಬರೆದಿದ್ದಾನೆ, 3 ಕಾದಂಬರಿ ಬರೆದಿದ್ದಾನೆ. ವ್ಯವಸಾಯದ ಹಿನ್ನೆಲೆಯನ್ನೇ ಇಟ್ಕೊಂಡು ನಾವೊಂದು ಕಂಪ್ನಿ ಮಾಡಿದಾಗ ಹೀರೋ ಕಂಪ್ನಿ ಕಟ್ಟಿ ಅಭಿವೃದ್ಧಿ ಆಗೋ ರೀತಿಯಲ್ಲಿ ಒಂದು ಕಾದಂಬರಿ ಬರೆದಿದ್ದೆ. ಹಾಗಾಗಿ ಈಗೇನು ಸರ್ ಹೇಳಿದ್ರು, ಎದ್ದು ನಿಲ್ಲಿಸಿ ಚಪ್ಪಾಳೆ ಹೊಡಿಸಿದ್ರಲ್ಲ, ನಿಜಕ್ಕೂ ನನಗೆ ಭಾಳ ಸಂತೋಷ. ಯಾಕೆಂದರೆ ಅಂತಹ ವ್ಯಕ್ತಿಗಳಿಗೆ ನಿಜವಾದ ಸನ್ಮಾನ ಸಲ್ಲದು. ಎಷ್ಟು ಹಿಂದೆ ತೆರೆಮರೆಯಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅಂತಂದರೆ ಅದು ನಮ್ಮ ಕೈನಲ್ಲಂತೂ ಆಗೋದಿಲ್ಲ. ನಾವೊಂದು ಸಂಸ್ಥೆ ಇರ್ಬೋದು, ಆದರೆ ಹ್ಯಾಟ್ಸ್ ಆಫ್ ಟು ಯು ಹರ್ಷ, ತುಂಬ ಒಳ್ಳೆಯ ಕೆಲಸ. ಮತ್ತು ನಾನು ಮೊದಲೇ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ, ನೀವೆಲ್ಲ ವೈಯಕ್ತಿಕವಾಗಿ ತುಂಬ ಶಕ್ತಿವಂತರು, ಆದರೆ ಗುಂಪಾಗಿ ಬಂದಾಗ ಎಲ್ಲ ಫೇಲ್ ಆಗಿಬಿಡ್ತೀರಿ. ಹಾಗಾಗಿ ಈ ಗುಂಪನ್ನು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಆಲೋಚನೆಗಳನ್ನು ನಾವು ಮಾಡಿದ್ದೇವೆ ನಮ್ಮ ಕಡೆಯಿಂದ. ಈಗ ಮುಂದೆನೂ ಮ್ಯಾನೇಜ್ ಮತ್ತು ನಿಯಾಮ್ ಸಂಸ್ಥೆಗೆ ನಾವು ಬರ್ಕೊಂಡು ತರಬೇತಿ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ ಮುಂದಿನ 1 ವರ್ಷ. ಆಮೇಲೆ ಒಂದು ಅಂತಾರಾಷ್ಟ್ರೀಯ ಸೆಮಿನಾರ್ ಕೂಡ ಮಾಡಬೇಕನ್ನೋ ಒಂದು ಉದ್ದೇಶ, ಇಂಟರ್ನ್ಯಾಷನಲ್ ಸೆಮಿನಾರ್ ಆನ್ ಅಗ್ರೋ ಟೂರಿಸಂ. ಅದು ನಿಮ್ಮ ಸಲುವಾಗಷ್ಟೇ. ಅಂದರೆ ಅಷ್ಟೊತ್ತಿಗೆ ನೀವು ಸ್ಟಡಿಯಾಗಿರ್ಬೇಕು. ಅಂದರೆ ಒಂದು 100 ಜನ ನಮ್ಮ ಜೊತೆ ಇದ್ದೀವಿ ಅನ್ನೋದು ನಮಗೆ ಪಕ್ಕಾ ಆಗಿ ಗೊತ್ತಾಗಬೇಕು. ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ನಾನು ನಿನ್ನೆ ಗುಂಗೋಳ್ಮಠ ಜೊತೆ ಮಾತಾಡ್ತಾ ಇದ್ದೆ. ಅದೃಷ್ಟ ಚೆನ್ನಾಗಿದ್ದರೆ ಅವನೇ ಮ್ಯಾನೇಜಿನ ಡೈರೆಕ್ಟರ್ ಜನರಲ್ ಆಗ್ತಾರೆ ಈ 3 ತಿಂಗಳಲ್ಲಿ. ಮಾರ್ಚ್ ಹೊತ್ತಿಗೆ DG ಆಫ್ ಮ್ಯಾನೇಜ್ ಆದಮೇಲೆ ಹೈದರಾಬಾದಲ್ಲೋ ಅಥವಾ ಮೈಸೂರಿನಲ್ಲೋ ಅಥವಾ ಎಲ್ಲೋ, ಜಾಗದ ಬಗ್ಗೆ ಯೋಚನೆ ಮಾಡಬೇಡಿ ನೀವು. ಬಟ್ ನಿಮಗೆ ಏನು ಈ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಏನು ಬೇಕಾಗ್ತದಲ್ಲ, ಅದನ್ನು ನಾವು ಮಾಡೋ ಪ್ರಯತ್ನ ಮಾಡ್ತೇವೆ. ಇಲ್ಲಿ ನಿಮ್ಮಿಂದ ನಮಗೆ ನಿರೀಕ್ಷೆ ಇರೋದು ಏನು ಅಂತಂದರೆ, ನಿಮ್ಮ ಕೈನಲ್ಲಿ ಇಂಡಿವಿಜುವಲ್ ಆಗಿ ಮಾಡೋಕ್ಕೆ ಸಾಧ್ಯ ಇದ್ದರೆ ಮಾಡ್ಕೊಳ್ಳಿ.
ದರ್ ಇಸ್ ನೋ ಕಂಪಲ್ಷನ್. ನೀವು KIT-EDC ಏನಿದೆ ಅದಕ್ಕೆ ಬರಬೇಕು, ಅಲ್ಲೇ ಇರಬೇಕು ಅನ್ನೋದು ಏನೂ ಇಲ್ಲ. ನಿಮಗೆ ನೆಟ್ವರ್ಕಿಂಗ್ ಇಲ್ಲದೆ ಮುಂದುವರಿಯೋದು ಕಷ್ಟ. ಹಾಗಾಗಿ ಆ ನೆಟ್ವರ್ಕಿಂಗ್ ಸಲುವಾಗಿ ನೀವು ಜೊತೆಗೂಡಲೇಬೇಕು. ನೀವು ಸ್ವತಂತ್ರವಾದ ಪಯಣ ಮಾಡಿ, ಬೇಡ ಅಂತ ಯಾರು ಹೇಳೋದು. ನೀವೀಗಾಗಲೇ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರೆ ನಿಮ್ಮ ಜಮೀನಿನಲ್ಲಿ ನಾಳೆನೇ ಆರಂಭ ಮಾಡಿ, ಇನ್ಫಾರ್ಮ್ ಮಾಡಿ. ಬೇಜಾರಾದ್ರೂ ನಾವು ಬಂದು ಮನಿಕತ್ತೀವಲ್ಲಿ, ದುಡ್ಡು ಕೊಟ್ಟೆ ಅಲ್ಲಿ ನಾವಿರ್ತೀವಿ. ನಾವು ಫ್ರೀ ಆಫ್ ಕಾಸ್ಟ್ ಏನು ಕೇಳೋದಿಲ್ಲ. ಇದು ಮೊದಲನೇ. ಶುರು ಮಾಡಿ. ಆಮೇಲೆ ನಿಮ್ಮ ಸಮಸ್ಯೆಗಳನ್ನು ಕ್ರೋಢೀಕರಿಸ್ತಾ ಅದಕ್ಕೆ ಒಂದು ಸ್ವರೂಪ ಕೊಡೋ ಪ್ರಯತ್ನ ಮಾಡೋದು. ಈಗ ನಮಗೆ ತುಂಬಾ ಬೇಕಾಗಿರೋದು ಏನು ಅಂತಂದ್ರೆ, ನಾನು ಮಾತಾಡ್ತಾ ಇದ್ದೆ, ಜಮ್ಮು ಕಾಶ್ಮೀರ ಮತ್ತೆ ಸುಮಾರು ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಟೂರಿಸಂ ಇದೆ. ಹಾಗಾಗಿ ಈ FPO ಏನಿದೆಯಲ್ಲ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಇದಕ್ಕೆ ಯಾಕೆ ಲಿಂಕ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಇನ್ನು ಅಗ್ರೋ ಟೂರಿಸಂಗೆ ಯಾಕೆ ಲಿಂಕ್ ಮಾಡಬಾರ್ದು ಅಂತ ಹೇಳಿ. ಈಗ ನೀವು ಇದನ್ನ ಒಂದು ಕಂಪನಿ ತರಹ ಪ್ರಮೋಟ್ ಮಾಡಿದ್ರೆ, ಇದು ರೈತರದ್ದೇ ಆಗಿರೋದ್ರಿಂದ ನಾನು ಹರ್ಷನಿಗೆ ಸಜೆಸ್ಟ್ ಮಾಡ್ತಾ ಇರೋದು, ಇದನ್ನ FPO ಮಾಡಿ ಹೋಗ್ಬೇಡ ಅಂತ. ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆಗೋದು ಬೇಡ. ಇದನ್ನ ಒಂದು ಕಂಪನಿ ತರನೇ ಕಟ್ಟಿ. ಈಗ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಅವರು ಈ ಕಂಪನಿಯ ಒಂದು ಲೋಗೋ ಇದ್ರೆ ನೀವು ಟೂರಿಸಂ ಮಾಡೋದಕ್ಕಾಗತ್ತೆ, ಆ ತರಹದ ಒಂದು ಪ್ರಯತ್ನ ಏನಾದರೂ ಮಾಡ್ಬೋದಾ? ಅಥವಾ FPOಗಳ ಮೂಲಕ ಈ ಟೂರಿಸಂ ಏನಾದರೂ ಪ್ರಮೋಟ್ ಮಾಡಕ್ ಸಾಧ್ಯ ಆದರೆ, ಕೇಂದ್ರ ಸರ್ಕಾರ 25,000 FPOಗಳನ್ನ ಈ ವರ್ಷ ಬಜೆಟ್ ಅಲ್ಲಿ ಅನೌನ್ಸ್ ಮಾಡುತ್ತೆ. 25,000 FPOಗಳು ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ದೊಡ್ಡ ನೆಟ್ವರ್ಕ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ. ಸೊ ಅದಕ್ಕೆ ಮೂಲಭೂತವಾದ ತರಬೇತಿ ಸಂಸ್ಥೆ ಮ್ಯಾನೇಜರ್, FPOಗಳ ಕಾನ್ಸೆಪ್ಟ್ಗೆ ತರಬೇತಿ. ಹಾಗಾಗಿ ಈ ಏಜೆನ್ಸಿ ಏನಿದೆ ನಿಮ್ಮ ಕಂಪನಿ, ಆ FPOಗಳಿಗೆ ಟೂರಿಸಂಗೆ ಸಂಬಂಧಪಟ್ಟಂತೆ ತರಬೇತಿ ಕೊಡುವಂತ ಒಂದು ಸಂಸ್ಥೆ ಯಾಕಾಗಬಾರದು? ಇಲ್ಲೇನಾಗುತ್ತೆ, ನೀವೆಲ್ಲ ಮುಂದೆ ರಿಸೋರ್ಸ್ ಪರ್ಸನ್ಸ್ಗಳಾಗೋಗ್ತೀವಿ ಟೂರಿಸಂ ಜೊತೆಗೆ. ಈಗ ಹೇಗೆ ನಾವು ಕೈ ಮುಕ್ಕೊಂಡು ನಮ್ಮ ಯಾರಪ್ಪ ಹೆಸರು ನೆನ್ನೆ ಕೇಳಿದ್ವಿ, ಅಮೃತ್ನ ಮಾತುಗಳನ್ನ ಕೇಳಿದ್ವು. ಅದೇ ತರ ಮುಂದೆ ಇಂಟರ್ನ್ಯಾಷನಲ್ ಇವರುಗಳು ಬಂದು ನಿಮ್ಮ ಮುಂದೆ ನಿಮ್ಮ ಮಾತುಗಳನ್ನ ಕೇಳ್ತಾರೆ. ಸೊ ಅವನು ಏನ್ ನಿನ್ನೆ ಮಾತಾಡಿದಾನೆ ಅದು ನಿಮ್ಮ ಪ್ರಿಯಾಂಬಲ್ ಆಗ್ಬೇಕು. ತುಂಬಾ ಚೆನ್ನಾಗಿ ಮಾತಾಡಿದ ಹುಡುಗ. ಆ ಚಿಕ್ಕ ವಯಸ್ಸಿಗೆ ಅಂಥ ದೊಡ್ಡ ಅನುಭವ ನನಗೆ ಬಹಳ ಖುಷಿ ಅನ್ನಿಸ್ತು. ಈಗ ನಮ್ಮ ಮುಂದೆ ಇರೋ ಸವಾಲು, ನಾವು ನೆಟ್ವರ್ಕ್ ಆಗ್ತೀವ. ಯಾಕೆಂದ್ರೆ ಇವತ್ತು ನೀವು ಬಿಟ್ರೆ 1:30 ಎಲ್ಲ ಕೊಡೋಕಂಡು ಗುರುರಾಜನ್ ನಾಯ್ಡು ಹರಿಕತೆ ತರ ಬದಲ್ಕಂಡು ಹೊರಟ್ಲಿ ಚೌಕ ಅಂದ್ರೆ ಮತ್ತೆ ನೀವು ಕೈ ಸಿಗೋದಿಲ್ಲ. ನಿಮಗೆ ನಿಜವಾದ ಆಸಕ್ತಿ ಇದ್ರೆ, ವರ್ಷ ಹೇಳ್ದಾಗೇನೆ ನಾವು ಬಲವಂತ ಮಾಡಬಹುದು. ನೀವಾಗೇನೆ ಈ ಒಂದು ನೆಟ್ವರ್ಕ್ ಅಲ್ಲಿ ನಿಮ್ಗೊಂದು ಲಿಂಕ್ ಅಷ್ಟೇ ಶೇರ್ ಆಗುತ್ತೆ. ಈ ಗುಂಪೇನಿದೆ ಇದು ಡಿಸಾಲ್ವ್ ಆಗೋಗುತ್ತೆ. ನೆಕ್ಸ್ಟ್ ಫರ್ದರ್ ನಿಮಗೆ ಈ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಬೇಕು ಅನ್ನೋದಿದ್ರೆ ಆ ಹರ್ಷನ ಮೂಲಕ ನೀವು ನಮ್ಮ ಜೊತೆ ಜಾಯಿನ್ ಮಾಡಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮಿಂದ ನಮ್ಮ ನಿರೀಕ್ಷೆಗಳು ಏನೂ ಇಲ್ಲ. ನಮಗೆ ನೀವು ಫ್ರೀಯಾಗಿ ಏನಾದರೂ ಕೊಡಿ ಅಥವಾ ನಮ್ಗೆ ಇನ್ನೇನಾದರೂ ಮಾಡಿಕೊಡಿ ಅನ್ನೋದು ಯಾವ ನಿರೀಕ್ಷೆಗಳು ನಮ್ದಿಲ್ಲ. ನಮಗೇನು ಅಂದರೆ, ನೀವು ಈ ಕೃಷಿ ಪ್ರವಾಸೋದ್ಯಮವನ್ನು ನಿಮ್ಮ ಒಂದು ಪರ್ಯಾಯ ಆದಾಯದ ಮೂಲ ಅಂತ ಹೇಳಿ ಕೃಷಿಯನ್ನ ನಿಮ್ಮ ಭಾಗದ ಜನರಿಗೆ, ನಿಮ್ಮಲ್ಲಿಗೆ ಬರೋ ಹೊತ್ತವರಿಗೆ ಪರಿಚಯಿಸಬೇಕು. ಮತ್ತೆ ಸುಸ್ಥಿರವಾದಂತಹ ಒಂದು ಬದುಕನ್ನು ಕಟ್ಕೋಬೇಕು. ಮತ್ತೆ ಮಾರಾಟ ಕ್ಷೇತ್ರ ಏನಿದೆಯಲ್ಲ, ಇದಕ್ಕೆ ಪ್ರವಾಸೋದ್ಯಮ ಒಂದು ಪರ್ಯಾಯ ಅನ್ನೋ ಅರ್ಥದಲ್ಲಿ ನಾವು ಅದನ್ನು ಪ್ರೊಜೆಕ್ಟ್ ಮಾಡ್ತೀವಿ. ಸೊ ಕಲ್ಚರು, ಮಾರ್ಕೆಟಿಂಗು, ಸಸ್ಟೈನಬಿಲಿಟಿ, ಈ ಎಲ್ಲ ಆಸ್ಪೆಕ್ಟ್ನ ಇಟ್ಟರೆ ಭಾರತ ಸರ್ಕಾರನೇ ಕೂಡ ಇದರ ಬಗ್ಗೆ ಗಮನ ಹರಿಸೋ ಸಾಧ್ಯತೆ ಇದೆ. ಮೊನ್ನೆ ಅಷ್ಟೇ ಗವರ್ಮೆಂಟ್ ಕೂಡ ಹೇಳಿದ, ಒಂದು ಡ್ರಾಫ್ಟ್ ಪಾಲಿಸಿ ಮಾಡಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ಗೆ ಸಬ್ಮಿಟ್ ಮಾಡೋಣ ಅಂತ ಹೇಳಿ. ಸೊ ಇದು ಸ್ಟೇಟ್ ವಿಚಾರ ಆಗಿರೋದ್ರಿಂದ ಟೂರಿಸಂ ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡೋಕ್ಕಾಗ್ತದೆ ಅದನ್ನ ಖಂಡಿತವಾಗೂ ಮಾಡೋಣ. ನಿಮ್ಮ ಮಟ್ಟದಲ್ಲಿ. ಈಗ ಸರ್ ಹೇಳಿದ್ರು ನಮಗೆ ಪ್ರವಾಸೋದ್ಯಮ ಸಚಿವರೇ ಪರಿಚಯ ಇದ್ದಾರೆ. ಸೊ ಯಾರ ಮೂಲಕ ಆದರೂ ಸರಿ, ನಮ್ಗೇನಾಗಬೇಕಂದ್ರೆ ಒಂದು ಪ್ರವಾಸೋದ್ಯಮ ನೀತಿ ನಮ್ಮ ರಾಜ್ಯದಲ್ಲಿ ಜಾರಿ ಆಗಬೇಕು.
ಅದರ ಓನರ್ ರೈತ ಆಗಬೇಕು. ಯಾರೋ ಏನೋ ಸಿಕ್ಕಾಪಟ್ಟೆ ದುಡ್ಡಿರುವಂಥ ವ್ಯಕ್ತಿ 5 ಎಕರೆ ಜಮೀನು ತಗೊಂಡು ಇನ್ವೆಸ್ಟ್ ಮಾಡಿ ಟೂರಿಸಂನ ಆದಾಯನ ಅವನು ದೋಚ್ಕೊಂಡು ಹೋಗ್ತಾರೆ. ಅದನ್ನ ನಾವು ಸ್ಪಷ್ಟವಾಗಿ ಕ್ರಿಯಾಪದಲ್ಲೇ ಹಾಕಬೇಕು. ಇದು ಸಣ್ಣ ಮತ್ತೆ ಮಧ್ಯಮ ವರ್ಗದ ರೈತರ ಆದಾಯವನ್ನು ಹೆಚ್ಚಿಸುವಂತಹ ಒಂದು ಕ್ರಿಯೆ ಅಷ್ಟೇ. ಸೊ ಆ ದೃಷ್ಟಿಯಲ್ಲಿ ಏನೆಲ್ಲ ಮಾಹಿತಿಯನ್ನ ಅದರಲ್ಲಿ ಅಡಕ ಮಾಡಬೇಕು. ಆ ಒಂದು ಪಾಲಿಸಿಯಲ್ಲಿ ನಿಮ್ಮ KITDC ಒಂದು ಏನು ನೀವೊಂದು ಕಂಪನಿ ತರ ಏನು ಫ್ಲೋಟ್ ಮಾಡ್ತೀರಿ, ಅದರ ಆಶಯಗಳು ಏನಿರಬೇಕು ಅದು ತುಂಬಾ ಸ್ಪಷ್ಟವಾಗಿರಬೇಕು. ಯಾಕೆಂದ್ರೆ ನಾಳೆ ಯಾರೇ ಇದನ್ನ ಹೈಜಾಕ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಕೇಳಿ ಸರ್, ಇವತ್ತು ಸಾವಯವ ಕೃಷಿ ಮೂವ್ಮೆಂಟ್ ಏನಿದೆ ಅದಾಗಲೇ ಈಗ ಬಹುರಾಷ್ಟ್ರೀಯ ಸಂಸ್ಥೆಗಳ ಕೈನಲ್ಲಿದೆ, ರೈತರ ಕೈನಲ್ಲಿದೆ. ಮಿಲೆಟ್ ಮೂವ್ಮೆಂಟ್ ಏನಿದೆ ಅದು ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ಹೋಗ್ಬೋದು. ಯಾವ ರೈತನೂ ಕೂಡ ಒಂದು ಬ್ರ್ಯಾಂಡ್ ಅಲ್ಲಿ ಮಿಲೆಟ್ಸ್ ಮಾಡ್ತಾ ಇಲ್ಲ. 120, 140, 150 ರೂಪಾಯಿಗೆ ಸಾಮೆ ಅಕ್ಕಿ ಮಾರ್ತಾ ಇರೋನು ಕಂಪನಿಯವನೇ ಹೊರತು ರೈತ ಇವತ್ತಿಗೂ 30-40 ರೂಪಾಯಿಗೆ 6 ಬಗೆಯ ಸಿರಿಧಾನ್ಯಗಳನ್ನು ಮಾರ್ತಾ ಇದ್ದಾರೆ. ಮುಂದೊಂದು ದಿವಸ ನಿಮ್ಮನ್ನೆಲ್ಲ ಆಡೋದಕ್ಕೆ ರಿಲಯನ್ಸ್ನೋ ಅಥವಾ ಇನ್ಯಾರೋ ಒಬ್ಬ ಬಂದರೂ ಬರ್ಬೋದು. ಅದಕ್ಕೆ ನಾವು ಅವಕಾಶ ಮಾಡ್ಕೊಳ್ಬೇಕು. ಅಂದ್ರೆ ನಾವು ಯಾವತ್ತಿಗೂ ವಿಭಿನ್ನವಾಗಿರ್ಬೇಕು. ನಾವು ಮಾಡುವಂಥದ್ದನ್ನ ಅವನ ಕೈನಲ್ಲಿ ಮಾಡೋಕ್ಕಾಗ್ತದೆ. ಈಗ ತಾಂಬರಾಗು ಮತ್ತೆ ಅಮೃತಗೂ ಏನ್ ವ್ಯತ್ಯಾಸ? ನೀವು ಆಲೋಚನೆ ಮಾಡಿ. ಅಲ್ಲಿ ಏನ್ ಸಿಗಬಹುದು, ಇಲ್ಲಿ ಏನ್ ಸಿಗುತ್ತೆ, ಇಲ್ಲಿ ಸಿಗದಲ್ಲೇ ಇರುವಂಥದ್ದು ಅಲ್ಲಿ ಏನ್ ಸಿಗಲ್ಲ, ಅದನ್ನ ನೀವು ಆಲೋಚನೆ ಮಾಡಿದಾಗ ಅದರದ್ದೇನು ಇದರದ್ದೇನು ವ್ಯತ್ಯಾಸಗಳು ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಸೊ ನೀವು ಯಾರನ್ನು ಫಾಲೋ ಮಾಡಬೇಕು ಅಂದ್ರೆ ತಾಮ್ರವನ್ನು ಫಾಲೋ ಮಾಡಬೇಕು. ನಿಮಗೇನಾಗ್ತದೆ ಅದನ್ನ ನೀವು ಪ್ರಾಮಾಣಿಕವಾಗಿ ಜನರಿಗೆ ಶಿಕ್ಷಣದ ಮೂಲಕ ಕೊಡೋ ಪ್ರಯತ್ನ ಮಾಡಿದಾಗ ನಾವು ವಿಭಿನ್ನವಾಗಿ ನಿಲ್ತೇವೆ. ಸೊ ಶಿವಕೇರ ಒಂದು ಮಾತು ಹೇಳ್ತಾನೆ, ವಿನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ. ಅಂದ್ರೆ ಗೆಲ್ಲೋ ವ್ಯಕ್ತಿ ಏನೇನೋ ಮಾಡಲ್ಲ, ಮಾಡೋದನ್ನೇ ವಿಭಿನ್ನವಾಗಿ ಮಾಡ್ತಾರೆ. ಸೊ ನಿಮ್ಮಲ್ಲಿ ಏನಿದೆ ಅದನ್ನ ಯೋಚನೆ ಮಾಡಿ. ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಕೊಳಕ್ ಹೋಗ್ಬೇಡಿ. ಏನ್ ಹೇಳಿ, ಭೂಮಿಗೆ 5 ಕೋಟಿ ಹಾಕೋದು ತಗೊಳ್ಳಿ. ಏನ್ ಸರ್ ಆಗ್ಲೇ ಹೇಳಿದ್ರಲ್ಲ ನೀವು, MS ರಾಮಯ್ಯ ಬಿಲ್ಡಿಂಗ್ ತರ ಏನೂ ಬರೋದಿಲ್ಲ. ಬರೋದು ಯಾವಾಗ ಅಂದ್ರೆ ನಾವು ನಮ್ಮ ಆಲೋಚನೆಯನ್ನ ಅಲ್ಲಿ ಹಾಕ್ತಾರೆ. ಹಾಗಾಗಿ ಈಗ ಸ್ಟಾರ್ ವರ್ಡ್ಸ್ ಇದ್ದಾರೆ ನಮ್ಮ ಗುಂಪಲ್ಲಿ, ಮುಂದಿನ ದಿನದಲ್ಲಿ ಇನ್ನೂ ಜಾಯಿನ್ ಆಗ್ತಾ ಹೋಗ್ತಾರೆ. ಆ ಬೌದ್ಧಿಕ ಶಕ್ತಿ ಏನಿದೆಯಲ್ಲ, ಆ ಶಕ್ತಿ ಏನಿದೆ ಅದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾ ಹೋಗುತ್ತೆ. ಈಗ ಎಲೆಕ್ಟ್ರಿಕಲ್ ಸಮಸ್ಯೆಗೆ ನಮ್ಮ ನಾಗರಾಜ್ ಸರ್ ಬರ್ತಾರೆ. ನಿಮ್ದು ಯಾವ್ದೋ ಆಹಾರ ಸಮಸ್ಯೆ ಇದೆ ಅಂತಂದ್ರೆ ನೀವು ಸೇಫ್ಟಿ ಹೇಗೆ ಹೋಗ್ತೀರಾ, ನಮ್ಮ ಸರ್ ಹತ್ರ ಹೋಗಿ. ಸೊ ಇನ್ಯಾವುದೋ ಒಂದು ಆರೋಗ್ಯ ಸಮಸ್ಯೆಗೆ ಏನ್ ಪರಿಹಾರ ಅಂದ್ರೆ ನಮ್ಮ ಸರ್ ಶ್ರೀರಂಗಪಟ್ಟಣ ಸರ್ ಇದ್ದಾರೆ. ನಾನು ಹೇಳೋದು, ಯಾರು ಕೂಡ ಈ ಮಾಹಿತಿಯನ್ನು ನೀವು ಹಂಚ್ಕೋತಿರಲ್ಲ ಅದಕ್ಕೇನು ನಿರೀಕ್ಷೆ ಮಾಡ್ತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ ಜ್ಞಾನ ಇದೆಯಲ್ಲ, ಅದು ಹಂಚಿದಷ್ಟು ಜಾಸ್ತಿ ಆಗುತ್ತೆ. ಹರ್ಷ ಮೊದಲನೇ ದಿವಸನೇ ಹೇಳ್ಬಿಟ್ಟಿದ್ದಾರೆ, ನೀವು ಒಂದು ಮಾಹಿತಿ ಅವರಿಗೆ ಕೊಟ್ಟರೆ ಅವರು ಇನ್ನೊಂದು ಮಾಹಿತಿ ನೀವು ಕೊಡ್ತಾರೆ. ಇದು ಸೀಕ್ರೆಟ್ ಅಂತ ದಯಮಾಡಿ ಇಟ್ಕೊಳ್ಳಿ. ನಿಮ್ಮಲ್ಲಿ ಇರೋದನ್ನ ಹಂಚಿ, ಆಗ ಬೇರೆಯವರು ನಿಮ್ಗೆ ಏನಾದ್ರೂ ಕೊಡೋದಕ್ಕೆ ಉತ್ಸುಕತೆ ತೋರಿಸ್ತಾರೆ. ಅರ್ಥ ಆಗುತ್ತಾ? ಹಾಗಾಗಿ ಜೊತೆಯಲ್ಲಿರೋಣ. ಯಾಕೆಂದ್ರೆ ವಿ ಅನ್ನೋ ಭಾವನೆ ಬಂದರೆ, ವಿ ಫೀಲಿಂಗ್ ಬಂದ್ರಷ್ಟೇ ನಾವು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಇವನು ಏನ್ ಮಾಡ್ತಾನೆ ನಮ್ಗೆ ಅನ್ನೋದಕ್ಕಿಂತ ನಾವೇನು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಿ. ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನದನ್ನ ಕೊಡೋ ಪ್ರಯತ್ನ ನಾವು ಮಾಡ್ತೀವಿ. ಏನ್ ಸಿಗುತ್ತೆ, ಏನ್ ಸಿಗ್ಬಹುದು ಅದ್ರ ಬಗ್ಗೆ ಇವತ್ತು ಈ ಕ್ಷಣದಲ್ಲಿ ನಾನು ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಕನಸಿರೋದು, ನನ್ನ ಕನಸಿರೋದು ಅಥವಾ ನಮ್ಮ ಕನಸಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರುವಂತಹ ಪ್ರವಾಸಿಗರು ಎಲ್ಲರೂ ಕೂಡ ನಿಮ್ಮ ಜಾಗದಲ್ಲಿ ಬಂದು ಇದ್ದು ಕಲಿತು ಹೋಗ್ಬೇಕು ಅನ್ನುವಂಥದ್ದು. ಅಂದ್ರೆ ಕೃಷಿ ಆ ಸಂಸ್ಕೃತಿಯನ್ನ ನೀವು ಪ್ರತಿಯೊಬ್ಬರಿಗೂ ಹರಡಬೇಕು. ಹಾಗಾಗಿ ಇಂಡಿವಿಜುವಲ್ ಆಗಿ ಯೋಚನೆ ಮಾಡ್ತೀನಿ ಅಂತಂದ್ರೆ
ನಮ್ಮ ಅಭ್ಯಂತರ ಏನಿಲ್ಲ. ಆದರೆ ಜೊತೆಯಾಗಿರಿ, ಜೊತೆಯಲ್ಲಿರಿ, ವಿಚಾರಗಳನ್ನು ಹಂಚಿಕೊಳ್ಳಿ, ಹೊಸ ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹಿಂಜರಿಕೆ ಬೇಡ. ಮತ್ತೆ ನಿಮ್ಮ ಎಕ್ಸ್ಪರ್ಟೈಸ್ ಏನಿದೆ ಅದು ಮಾಡ್ತೀವಿ. ನಿಮ್ಮ ಎಕ್ಸ್ಪರ್ಟೈಸ್ ನಮಗೆ ಗೊತ್ತಿಲ್ಲ. ನೀವು ಯಾವ ಕ್ಷೇತ್ರದಲ್ಲಿ ನಿಮ್ಮ ಇದಿದೆ ಗೊತ್ತಿಲ್ಲ. ಅದನ್ನ ನೀವು ಹೇಳ್ಕೊಂಡ್ರಷ್ಟೇ ನಮಗೆ ಗೊತ್ತಾಗುತ್ತೆ. ಸೊ ನನ್ನನ್ನು ಈ ಥರ ಬಳಸ್ಕೋಬಹುದು ಅಂತ ನೀವು ಹೇಳಬೇಕು. ಎರಡನೇದೇನು ಅಂದರೆ, ನೀವೆಲ್ಲರೂ ವೈಯಕ್ತಿಕವಾಗಿ ದೊಡ್ಡ ವ್ಯಕ್ತಿಗಳು. ಅಂದರೆ ನಿಮಗೆ ನಿಮ್ಮದೇ ಆದಂತಹ ಸಮಾಜ ಇದೆ, ನಿಮ್ಮದೇ ಆದಂತಹ ಕೆಲಸ ಇದೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಯುವರ್ ವರ್ಕ್, ದಿನಕ್ಕೆ ಒಂದು 2 ಗಂಟೆ ಇದಕ್ಕಾಗಿ ವಿನಿಯೋಗಿಸೋಕ್ಕೆ ಸಾಧ್ಯನ ನೋಡಿ. 2 hours ಅಷ್ಟೇ, ದಿನದ 2 ಗಂಟೆ ಈ ಕಂಪನಿಯ ಬೆಳವಣಿಗೆಗೆ, ಈ ನೆಟ್ವರ್ಕಿನ ಬೆಳವಣಿಗೆಗೆ ಯಾವ ರೀತಿ ನೀವು ಕೊಡುಗೆಯನ್ನು ಸಲ್ಲಿಸ್ಬೋದು. ನೀನು ಅನ್ಬೇಡಿ, ಅವನೇನು ಮಾಡ್ದ ಅವನೇನು ಮಾಡ್ತಿದ್ದಾನೆ ಅಂತ ಕೇಳಬೇಡಿ, ನಾನೇನು ಮಾಡ್ಬೋದು ಅಂತ ಕೇಳಿ. ಸೊ ಎಲ್ಲಿ ನಿಮ್ಮ ಸಹಕಾರ ಇದು ಬೇಕಿದೆ ಅಂತ ಕಡೆ ಹರ್ಷ ಅದನ್ನು ಬಳಸ್ಕೋತಾರೆ. ಮತ್ತೆ 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 ಹೇಳ್ತಾ ಇದ್ದೀನಿ, ಇಲ್ಲಿ ಸ್ವಾರ್ಥನ ಇಟ್ಕೋಬೇಡಿ. ಆಗ್ಬೋದಾ ಸರ್? ಹರ್ಷನ್ ಥರನೇ ಮಾತಾಡಿ, ಗುಂಡೊಡೆದಾಗ ಮಾತಾಡಿ, ಯಾರು ಬೇಜಾರು ಮಾಡ್ಕೊಳ್ಳೋದು. ಅಂದ್ರೆ ಒಳಗೊಂದು ಹೊರಗೊಂದು ಮಾತಾಡಬೇಡಿ. ಮತ್ತೆ ನಾವೆಲ್ಲರೂ ಪರ್ಫೆಕ್ಷನಿಸ್ಟ್, ಎಲ್ಲರೂ ಪರ್ಫೆಕ್ಟ್ ಅಲ್ವ? ಈಗ ನಾನು ನಿಮ್ಮನ್ನ ಪರ್ಫೆಕ್ಟ್ ಮಾಡೋಕ್ಕಾಗಲ್ಲ, ನೀವು ನನ್ನನ್ನು ಪರ್ಫೆಕ್ಟ್ ಮಾಡೋಕ್ಕಾಗಲ್ಲ. ಯಾರು ಹೇಗಿದ್ದಾರೋ ಹಾಗೆ ಅವ್ರನ್ನ ಗೌರವಿಸೋಣ, ಬದಲಾಯಿಸೋ ಪ್ರಯತ್ನ ಮಾಡೋಬೇಡ. ಈಗ ಅವ್ರು ಏನೋ ಒಂದು ಟೂರಿಸಮ್ ಅಲ್ಲಿ ಮಾಡ್ತಿದಾರಪ್ಪ, ನನಗೆ ಅದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಅಂತ ಇಟ್ಕೊಳ್ಳಿ, ನಾನು ಯಾಕೆ ಅವ್ರಿಗೆ ಅದನ್ನು ಹೇಳಬೇಕು? ಮಾಡ್ಲಿ, ಅವರೇ ಕಲಿತಾರೆ. ಟೂರಿಸ್ಟ್ಗಳು ಯಾರೋ ಬರ್ತಾರೆ, ತುಂಬಾ ಆತ್ಮೀಯತೆ ಇತ್ತ ನಿಮಗೆ, ಒಂದ್ಸರಿ ಸೈಡಿಗೆ ಕರೆದ್ಬಿಟ್ಟು ಹೇಳಿ, ಅಣ್ಣ ಈ ಥರ ಬದಲಾಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆದರೆ ಸಲಹೆಗಳು ಫ್ರೀ, ಯಾವಾಗಲೂ ಅನುಷ್ಠಾನ ಕಷ್ಟ. ಓಕೆ, ನಿಮ್ಗಾಗ ಅನ್ನಿಸ್ತಾ ನೀವು ಸಲಹೆ ಮಾಡಿ ಅವ್ರಿಗೆ, ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅದು ಮಾಡ್ಬೋದಲ್ವಾ? ತಪ್ಪನ್ನ ಎತ್ತಿ ತೋರಿಸೋದು ಸುಲಭ ಸರ್, ಅದು ಯಾರು ಬೇಕಾದ್ರೂ ಮಾಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ. ಆದರೆ ಅದನ್ನ ಅನುಷ್ಠಾನಗೊಳಿಸಿ ಅದನ್ನ ಸರಿಪಡಿಸ್ಕೊಳ್ಳೋ ಹಾಗೆ ಮಾಡೋದು ನಮ್ಮ ಜವಾಬ್ದಾರಿನೇ ಅಲ್ಲ. ಹಾಗಾಗಿ ಇದು ಏನಿದೆ ಇವತ್ತಿನ ಪ್ರವಾಸೋದ್ಯಮ ಏನಿದೆ, ಇದನ್ನ ಸರಿ ತಪ್ಪುಗಳನ್ನು ಮಾಡ್ತಾ ನಾವು ಕಲಿಯುವಂತಹ ಒಂದು ಕ್ಷೇತ್ರ. ಹೀಗೆ ಇರಬೇಕು ಅಂತ ಏನಿಲ್ಲ, ರೂಲ್ಸ್ ಇಲ್ಲ. ದೇರ್ ಇಸ್ ನೋ ರೂಲ್ಸ್. ಯಾರು ಕೂಡ ರೂಲ್ಸ್ ಹಾಕಿಲ್ಲ ಇದಕ್ಕೆ, ಹೀಗೆ ಇರಬೇಕು, ಹೀಗೆ ಮಾಡಬೇಕು. ಸರ್ಕಾರ ಪಾಲಿಸಿ ಮಾಡಿದಾಗ ನೋಡ್ಕೋಣ, ಅವ್ರ ಜೊತೆ ಹೊಡೆದಾಡೋದು. ಆದ್ರೆ ಈಗ ನಾವೇನ್ ಮಾಡ್ತೀವಿ ಅದೇ ಸರಿ. ಈಗ ಏನನ್ಸುತ್ತೆ ಮಾಡಿ, ಆಮೇಲೆ ನೋಡ್ಕೊಳ್ಳೋಣ. ಮುಂದೆ ಸಮಸ್ಯೆಗಳಾದಾಗ ಸರಿಪಡಿಸ್ಕೊಳ್ಳೋದು ಇದ್ದೇ ಇದೆ. ಸ್ನೇಹಿತರುಗಳ ನೆರವು ತಗೊಳ್ಳೋಣ, ಪರಸ್ಪರ ಕೂಡಿ ಕಲಿಯೋಣ, ಜೊತೆಯಲ್ಲಿರೋಣ, ಜೊತೆಯಾಗೇ ಬೆಳೆಯೋಣ. ಮುಂದೋಗೋದು ಬೇಡ, ಹಿಂದಿರೋದು ಬೇಡ. ಸೊ ವಿ ಶುಡ್ ಬಿ ಟುಗೆದರ್. ಆಗ್ಬೋದೇ? ಸಂಪರ್ಕದಲ್ಲಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಯಾವುದೋ ಒಂದು ನೆಪದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಿಮ್ಮೆಲ್ಲರ ಆಲೋಚನೆಗಳನ್ನು, ನಿಮ್ಮೆಲ್ಲರ ವಿಚಾರಗಳನ್ನು ತಿಳಿದಾಗ ಬಹಳ ಖುಷಿಯಾಯಿತು. ಸೊ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಸೊ ಲಾಂಗ್ ಲಿವ್ ಅವರ್ ಅಸೋಸಿಯೇಷನ್. ನಮ್ಮ ಈ ಒಂದು ಸಂಪರ್ಕ ಬಹಳ ದಿವಸದವರೆಗೆ ಉಳಿ. ಒಳ್ಳೆಯದಾಗಲಿ. ನಮಸ್ಕಾರ.